ಅಣ್ಣ ಗೋಡನ್ ಹತ್ರ ಬಂದವನೆ. ಮೊಹಮ್ಮದ್ ಖಾನ್ ಫೋನ್ ಕೊಡ್ತೀನಿ. ಹೇಳು ಗೌಡ, ರೇಟ್ಗೆ ಇಲ್ಲ. ಕ್ವಿಂಟಾಲ್ಗೆ 1600ಗೆ ಇದೆ. ಒಂದು ತಿಂಗಳದ ಗೋಡನ್ಗೆ ಬಾಡಿಗೆ ಕಟ್ಬಿಟ್ಟು ವೆಯ್ಟ್ ಮಾಡು, ರೇಟ್ಗೆ ಬರ್ತದೆ. ಯಾಕೆ ಅರ್ಜೆಂಟು? ಎಮರ್ಜೆನ್ಸಿ ಇದೆ, 1.5 ಲಕ್ಷ ಬೇಕು, ಕೊಟ್ಟು ಕಳಿಸು. ಆಯ್ತು ಗೌಡ. ನಿನ್ನೆ 2200 ಇತ್ತು, ಇವತ್ತು 1600. ಹಿಂಗಾದ್ರೆ ರೈತರು ಹೆಂಗ್ ಉದ್ದಾರ ಆದರೋ? ಅಲ್ಲ ಗೌಡ, ಗೌಡಂದು ಬಾಡಿಗೆಗೆ ಕಟ್ಟಿ ನನ್ನ ಕೈಯಿಂದನೇ 8000ಗೆ ಲಾಸು. ಏನೋ ನಮ್ದಕ್ಕೆ ಪರ್ಮನೆಂಟ್ ಗಿರಾಕಿ ಅಲ್ಲ, ಅದಕ್ಕೆ ಕೊಡ್ತಾ ಇದೀನಿ. ಜಂಗಮ, ಐ ಲವ್ ಯು. ಜಂಗಮ, ಐ ಲವ್ ಯು. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ನಿರಿ ಇವಾಗ. ತೆಗೆದು ಕೆರೆದ ನೋಡ್ಬಿಡ್ತೀನಿ ಹಂಗೆ. ಜಂಗಮ, ಐ ಲವ್ ಯು. ಜಂಗಮ, ಎಷ್ಟು ಒದ್ದಾಡಿದ್ದು. ಐ ಲವ್ ಯು. ಅಲ್ಲ ಅಣ್ಣ ಎಲ್ಲಿದ್ದೀಯಣ್ಣ? ದೇವಸ್ಥಾನ ಪಾಠಶಾಲೆ ಮೇಲೆ ಬಿದ್ಕೊಂಡಿದ್ದೀನಿ. ಹೇಳ ಅಣ್ಣ ಪೂಜಾ ಕುಂತ ಕಲ್ಸ್ಕೊಡ್ತೀನಿ ಅಂದಿಲ್ಲ ಅಣ್ಣ. ಏಯ್, ನೀನೇನೋ ಕುಣಿಬೇಕು ಅಂತ ತಣ ಅಂತ ಕಾಯ್ಕೊಂಡ್ ಕುಂತಿದ್ಯೆ, ಆದ್ರೆ ನನ್ನ ಒಳಗಡೆ ಕುಣಿತಿರೋದು ಯಾರಿಗೆ ಹೇಳ್ಕೊಳ್ಳಪ್ಪ? ಅಣ್ಣ ಸಿಕ್ಕಾಬಟ್ಟೆ ಆಸೆ ಇಟ್ಕೊಬಿಟ್ಟವನಿ ಕಣಣ್ಣ. ಲೇ, ನಾನು ಆಸೆ ಇಟ್ಕೊಂಡು ಪಕ್ಕದಲ್ಲಿ ಯಾರವ್ರು? ಪಜೈತಿ. ಸರಿ, ಅವನ ಜೊತೆ ಕುಣ್ಕೊಳ. ಆಯ್ತಿರ್ಲ, ಒಂದ್ ಕೆಲ್ಸ ಮಾಡು. ಹೇಳ. ಪಜೀತಿ ಕೈಲಿ ಪೂಜೆಯ ಎತ್ತಿ ತಲೆ ಮೇಲೆ ಮಡಗಿಸ್ಕೊಂಡು ರಂಗು ಸುತ್ತ ಒಂದು ಸುತ್ತು ಬಂದು ಕೈ ಬಿಟ್ಬಿಟ್ಟು ತೂರಾಡ್ದೆ ಪೂಜೆಯ ಯಾವಾಗ ಒತ್ಕೊಂಡ್ ಸರಿಯಾಗಿ ನಿಂತ್ಕತಿಯ ಹೇಳು, ಆವಾಗ ಬರ್ತೀನಿ. ಇವಾಗ ಮಳಗು ಬಡ್ಡಿ ಆಯ್ತನೆ ಪೋನ. ಏನಣ್ಣ ಹಿಂಗಂದ್ಬಿಟ್ನಾ? ತಾಲೂಕ್ ಕೋರ್ಟಲ್ಲಿ ಬೇಲ್ ಆಗಲಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಆಯಿತು. ಅದು ಜಡ್ಜ್ಗೆ ಬಕೆಟ್ ಹಾಕಿದ್ದಕ್ಕೆ ಆಯಿತು. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮಗನ ಕರ್ಕೊಂಡು ಹೋಗ್ಬೋದು. ಹಾಂ, ಟೀ ತಗೊಳ್ಳಿ. ಸಿಗರೇಟ್ ಕೊಡ. ಸಿಗರೇಟ್ ಸೇತೀರಾ? ಇಲ್ಲ ಸರ್, ಪರವಾಗಿಲ್ಲ, ಬಿಲ್ ಕೊಟ್ಬಿಡಿ. ಆಮೇಲೆ ಕೋರ್ಟಲ್ಲಿ ಹಿಯರಿಂಗ್ ಇದ್ದಾಗಲೆಲ್ಲ ಬರ್ತಾ ಇರಬೇಕಾಗತ್ತಲ್ಲಪ್ಪ. ಸರಿ. ಬರುವಾಗ ಫೀಸ್ ತಗೊಂಬರ್ರಿ. ಮರಿಬೇಡಿ. ಈ ಕೇಸ್ ಕ್ಲೋಸ್ ಆಗೋಕ್ಕೆ ಇನ್ನೂ ಎಷ್ಟು ದಿವಸ ಆಗುತ್ತೆ ಸರ್? ನನ್ನ ಹತ್ರ ಐಡಿಯಾ ಇಲ್ಲ, ಆದರೆ ಒಂದು 5, 6, 7, 8 ವರ್ಷ ಆಗ್ಬೋದು. ಆದರೆ ಈ ಕೇಸಲ್ಲಿ ನಿಮ್ಮ ಮಗನ್ನ ಬಿಡಿಸ್ಬೋದು ಅಂತ ಅನ್ನೋ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ. ಆದರೆ ವಾರಂಟಿ ಇದೆ ಈ ಮೊಬೈಲ್ ಥರ. ಒಂದೇ ಸರ್ತಿ ಈ ಕೇಸ್ ಕ್ಲೋಸ್ ಮಾಡೋಕ್ಕಾಗಲ್ವಾ? 5 ಮಂದಿನ ಒಂದೇ ಸಲ ಮರ್ಡರ್ ಮಾಡಿಬಿಟ್ರೆ ಆಗತ್ತೆ. ಲಾಯರ್ ಆಗಿ ಅಂತ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವಂತ ಸಜ್ಜನ ಆಗಿದ್ದಿದ್ರೆ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ಅವನನ್ನ ಜೈಲಲ್ಲಿ ಕೊಳೆಯಕ್ಕೆ ಬಿಡ್ಬೇಕಾಗಿತ್ತು. ಬಿಡ್ಸಕ್ಕೆ ಯಾಕೆ ಬಂದ್ರಿ? ಇದೇ ಇಂಡಿಯನ್ ಸಿಸ್ಟಮ್. ಇಲ್ಲಿ ಕೋರ್ಟಿಗೆ ಸಾಕ್ಷಿಗಳು ಬೇಕು. ಸಾಕ್ಷಿಗಳು ಇರೋವರೆಗೂ ಹಿಯರಿಂಗ್ ಕರೀತಾನೆ ಇರ್ತಾರೆ, ವಾದಗಳು ನಡೀತಾನೆ ಇರ್ತವೆ. ತಗೊಂಡೋಗಿ. ರೀ ಗೌಡ್ರೆ, ಒಂದು ಕೆಲಸ ಮಾಡಿ, 2 ಲಕ್ಷ ಅರೇಂಜ್ ಮಾಡಿ. 4 ಜನಕ್ಕೂ ತಪ್ಪು ಕಾಣಿಕೆ ಅಂತ ಕೊಟ್ಬಿಟ್ಟು ರಾಜಿ ಮಾಡಿಸ್ತೀನಿ. ಇನ್ನು 2 ದಿನದಲ್ಲಿ ದುಡ್ಡು ಅರೇಂಜ್ ಆಗ್ಬೇಕು. ಗೊತ್ತಾಯ್ತಾ? ನಮಗೆ ಕ್ಲೈಂಟ್ ಮುಖ್ಯ. ಬಾರಣ್ಣ, MLA ಹತ್ರ ಹೋಗುವ, ಬ್ಯಾಂಕಲ್ಲಿ ಸಬ್ಸಿಡಿ ತಗೊಳ್ಳುವ. ಯಾಕಣ್ಣ, ನಾವೇನು ಓಟ್ ಹಾಕೋದಿಲ್ವಾ, ಟ್ಯಾಕ್ಸ್ ಕಟ್ಟೋದಿಲ್ವಾ? ಅದು ನಮ್ಮ ಹಕ್ಕೋಕ್ಕರಣ. ಬಾರಣ್ಣ ಹೋಗುವ. ನೋಡು, ನಮ್ಮ ಮನೇಲಿ ನಾಯಿಗಾರನ ಹಾಕ್ತೀವಿ ಕಾವಲಿಗಿರಲಿ ಅಂತ. ನಮಗೆ ಹಸುವಾಯ್ತು ಅಂತ ನಾಯಿನ ಕೇಳೋಕ್ಕಾದ? ಹಾಂ, ಹಿಂದೆ ರಾಜರ ಕಾಲದಲ್ಲಿ ಬತ್ತಾರಾಗಿ ಕಂದಾಯಕ್ಕೆ ಅಂತ ತೂಕು ಕೊಡ್ತಿದ್ವಿ. ರಾಜ ಜನರ ಕಷ್ಟ ವಿಚಾರಿಸ್ಕೊಂಡು ಕಾಪಾಡ್ತಿದ್ದ. ಈಗ ವೋಟ್ ಕೇಳಕ್ಕೆ ಮಾತ್ರ ಬರ್ತಾನೆ, ಜನರ ಕಷ್ಟ ಸುಖ ವಿಚಾರಿಸೋಕ್ಕಲ್ಲ. ನಾವ್ಯಾಕೆ ಅವನ ಹತ್ರ ಹೋಗ್ಬೇಕು? ಅವನು ಯಾವಾಗ ನಮ್ಮ ಹತ್ರ ಬರ್ತಾನೋ ಆಗಲೇ ದೇಶ ಉದ್ಧಾರ ಆಗೋದು. ಅಣ್ಣ, ಒಂಟೆ ಮಾತ್ರ ಒಳ್ಳೆ ಕೆಲಸ ಮಾಡವನೆ. ಹಂಗಂಗಿ ಹೆವಿ ಹರ್ಕತ್ತಿದ್ದ, ಸರಿಯಾಗಿ ಕೂದವನೆ. ಬೋಡ್ಡಿ ಐದ ದುರಾಂಕಾರದಲ್ಲಿ ಮೆರೀತಿದ್ದ. ಹೋಲಿ ಬಿಡೋಣ, ತಲೆ ಕೆಡ್ಸ್ಕೊಬೇಡ ಬಿಡು. ಸತೀಶ, ಬಾಯಿಲಿ ನಿನ್ನ ಜೊತೆ ಮಾತಾಡ್ಬೇಕು. 2 ಲಕ್ಷ ದುಡ್ಡು ಬೇಕಿತ್ತು. ಅಣ್ಣ, ದುಡ್ಡ ನಂತವಿಲ್ಲಣ್ಣ ಬಂದದು. ಬಂದಿರೋದು ಬರಗಾಲದಲ್ಲಿ ದುಡ್ಡೇ ಉಡ್ತಾ ಇಲ್ಲ.
ನೀನು ವ್ಯವಹಾರಸ್ಥ? ಅದು ಸರಿ, ಕ್ರಯ ಮಾಡಿದ್ರೆ ದುಡ್ಡು ಉಡ್ತಾ ಇಲ್ಲ. ಯಾರಾದ್ರೂ ಕೇಳಿ ವಿಚಾರಿಸಿ ಹೇಳ್ತೀನಿ. ನಾಳೆ ಸಾಯಂಕಾಲಕ್ಕಾಗುತ್ತಾ? ನಾನೇ ಫೋನ್ ಮಾಡ್ತೀನಿ. ಏನಪ್ಪ ಈ ಪಾರ್ಟಿ ಹಿಡ್ಕೊಂಡಿದ್ಯೆ? ಅದೇನು ಓದಿ ನನ್ಗೋಸಿ ಹೇಳು. ಅಯ್ಯೋ, ನಾನು ಮೊದಲೇ ಎಬ್ಬೆಟ್ಟು. ಏನಾದರೂ ಓದಕ್ಕೆ ಬಂದ್ಬಿಟ್ಟಿದ್ರೆ ಆಹಾ ಬಂದ್ಬಿಟ್ಟಿದ್ರೆ ಹಿಡಿದು ನಿಲ್ಸು ಕಾಯ್ತಿತ್ತ ನಿನ್ನ. ಈಗಲೇ ಓರಿಗೆ ಬಂದು ಕಡ್ಸ್ಮೇಡ್ದಂಗೆ ಮೆಡಿತಾ ಇದ್ಯೆ. ಈ ಹುಡುಗಿ ಫೋಟೋದಲ್ಲೇ ಹಿಂಗವಳಲ್ಲ, ಇನ್ನು ರಿಯಲ್ ಆಗಿ ನೋಡೋಕೆ ಹೆಂಗಿದ್ದಾಳಪ್ಪ ಇವಳು. ಇವನ್ಗೊಂಥರ ಸುಮಾಳ, ದುಡ್ಡು ದುಡ್ಡು ಅಂತ ಸಾಯ್ತಾನೆ ಯಾವಾಗಲೂ. ಏನು ಬಿಟ್ಟಿ ಕೊಟ್ಟಿಯಾ? ಬಡ್ಡಿ ಕೊಡೋದಿಲ್ವೇ? ಮುಜಯ್, ಆಧಾರ ಇಲ್ದಾನೆ ದುಡ್ಡು ಕೊಟ್ಬಿಟ್ಟು ನಿಂತವಂತವ್ ನಾನೇನು ಕೊಸಿಸ್ಕನೆ ಎದ್ ನಡಿ ಮುಜಯ್. ಅಣ್ಣ, 1-1.5 ಗಂಟೆ ಮುಂಚೆ ಬಂದಿದ್ರೆ 1 ಲಕ್ಷ ದುಡ್ಡಿತ್ತು. ಯಾರಿಗೋ ಕೊಡ್ಬೇಕಿತ್ತು, ಕೊಟ್ಬಿಟ್ಟೆ. ಲೋ, ಈಗ ತಾನೇ ಬ್ಯಾಂಕಿನ ದುಡ್ಡು ತಂದಲ್ಲ. ಇಂಥ ಕೊಲೆಗಾರ ವಂಶಕ್ಕೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೇಳಕೋದ್ರೆ ನನ್ನ ಚುಚ್ಬಿಡ್ಲಿ. ಓ ಮುಜಯ್, ಕೆಲಸ ನೋಡ್ಕೋ. ಸತೀಶ, ನಿಲ್ಸು ನಿಲ್ಸು ನಿಲ್ಸು. ಜಮೀನು ಕ್ರಯ ಮಾಡ್ಕೊಡ್ತೀನಿ, ದುಡ್ಡಿಲ್ಲ ಅನ್ಬೇಡ ನಿಂದ ಅಮ್ಮಯ್ಯ. ಅಣ್ಣ, ನಾನೆಲ್ಲ ರಿಜಿಸ್ಟ್ರ್ ಆಫೀಸ್ ಹತ್ರ ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಬಾ. ಸರಿ ಗಣಪ್ಪ, ನಾ ಬರ್ತೀನಿ. ನಿನಗೆ ಕಬ್ಬಾರಿ, ನೀ ಕೊಟ್ಟಿ ದುಡ್ಡದೆ. ಮಗಳು ಫೀಸ್ ಕಟ್ಟಬೇಕು, 2 ದಿನ ಟೈಮ್ ಅದೆ. ಜಮೀನು ಕ್ರಯ ಮಾಡ್ತಿದ್ದೀನಿ, ಕೊಡ್ತೀನಿ. ಏನೋ ನನ್ನ ಮಗಳ ಜೀವನ ನಿಮ್ಮ ಕೈಲದೆ, ನಿಮ್ಮನ್ನೇ ನಂಬಿದ್ದೀನಿ. ನಮಸ್ಕಾರ. ತಗೊಳ್ಳಿ, ಬರ್ತೀನಿ. ಹಲೋ ಸರ್, ನಮಸ್ತೆ. ಆ ಕೊಂಟೆದ್ದು ಆಫ್ ಮಾಡಿರೋ ಕೇಸು ರಾಜ್ಗೆ ಒಪ್ಕೊಂಡಿದ್ದಾರೆ. ಹುಡುಗರು ಒಪ್ಬೇಕಲ್ವೇ? ನಾವು ವಕೀಲರಾಗಿ ಹೇಳೋ ಮಾತೆ, ಭಯ ಬೀಳಿಸಿ ಕೇಸ್ ಕ್ಲೋಸ್ ಮಾಡಕ್ ಬರಲ್ಲ ಅನ್ನೋದರ ಅರ್ಥ. ಅರ್ಥನೇ ಮುಖ್ಯ. ಚೆಕ್ಕ ಕ್ಯಾಶಾ? ಕ್ಯಾಶು ಕಳಿಸ್ತೀನಿ ಬಿಡಿ. ಅಣ್ಣ, ಪಾರ್ಟಿ ರೆಡಿ ಅವನೇ. ನಾಳೆ ಮಗಳು ಫೀಸ್ ಕಟ್ಬೇಕಂತೆ. ಹೋಗ್ತಾ ತಮ್ಮಣ್ಣಂಗೆ ದುಡ್ಡು ಕೊಟ್ಟು ಹೋಗ್ಬೋದಿತ್ತು. ಪಾರ್ಟಿನ ಇಲ್ಲೇ ಕರೆಸ್ಬಿಡು. ತಲೆಗೆಲೆ ಕೆಡ್ಸ್ಕೊಬೇಡ, ಪಕ್ಕಾ ಪಾಲ್ಟೆ. ಹಿಂಗ್ ಸೈನ್ ಮಾಡೋ, ಹಂಗ್ ದುಡ್ಡು ಇಸ್ಕೋ. ನನ್ನ ಮೇಲೆ ನಂಬಿಕೆ ಇಲ್ವೇ? ನಿಮ್ಕೆ ವಿಚಾರ ಅಲ್ಲ, ಇದು ವ್ಯವಹಾರ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬೋಣ. ಅಣ್ಣ, ಜಮೀನ್ ಜಪಾನ 3 ವರ್ಷ ಟೈಮ್ ಇರೋದು. ಲೋ ಸ್ವಾಮಿ, ಹಾಂ ಬಳ್ಳಾರಿ ಕಡೆಯವರು ಕಬ್ಬು ಕಡಿಯೋ ಆಳುಗಳಿದ್ರಲ್ಲ, ಎಲ್ಲೋದ್ರಲ್ಲ? ಅಣ್ಣ, ಅವರೆಲ್ಲ ಪ್ಯಾಟ್ರಿ ನಿಂತೈತ್ಲ, ಊರು ಸೇರ್ಕಂದ್ರು ಕಣ. ಯಾವ ಊರವ್ರವರು? ಅದೆಲ್ಲೋ ಬಳ್ಳಾರಿ ತಾವು ರಾಯ್ಪುರ ಅಂತ ಇದ್ರು. ಯಾಕಣ? ಏನಿಲ್ಲ ಕಣ, ಕಬ್ಬು ಕಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಕೇಳಿದೆ. ಸರಿ,